ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ವಾಟ್? ಏನ್ ಹೇಳ್ತಿದ್ದೀರಾ ನೀವು? ಇನ್ನೊಂದ್ಸತಿ ಹೇಳಿ. ಅದು ಸಾರಿ, ತಪ್ಪಾಗಿ ಹೇಳ್ಬಿಟ್ಟೆ. ಅವ್ರ ಮನೇಲಿ ಕೆಲಸ ಮಾಡ್ತಿದ್ದೋರೆ ನಮ್ಮನೇಲೂ ಕೆಲಸ ಮಾಡ್ತಿದ್ರು ಅಂತ ಹೇಳಕ್ ಹೋಗಿ ಹೀಗೆ ಹೇಳ್ಬಿಟ್ಟೆ. ಬಾಯಿ ತಪ್ಪಿ ತರ ಎಲ್ಲ ಮಾತಾಡ್ಬಿಟ್ಟೆ, ಕ್ಷಮಿಸಿ. ಹೌದಾ? ನಿಮ್ಮನೇಲಿ ಕೆಲಸದವರಿದ್ದಾರಾ? ಹೌದು ಸರ್. ನಾವು ಅನುಕೂಲಸ್ತ್ರೆ ಮಧ್ಯ ಸ್ವಲ್ಪ ಲಾಸಾಗಿ ಹೀಗಾಯ್ತು. ನಾನು ಹೇಳಕ್ ಬಂದಿದ್ದು ಏನು ಅಂದ್ರೆ, ಶಿವಗಾಮಿ ಸಿಕ್ಕಾಪಟ್ಟೆ ಡೇಂಜರ್. ಅವಳ ಹತ್ರ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಕ್ ಬಂದೆ. ನೋಡಿ, ಇನ್ನೊಂದ್ಸರಿ ಶಿವಗಾಮಿನ ಅವಳು ಇವಳು ಅಂದ್ರೆ ನಿನಗ್ ಮರ್ಯಾದೆ ಇರಲ್ಲ. ನನಗೆ ಶಿವಗಾಮಿ ಕಾಲೇಜ್ ಡೇಸ್ ಇಂದ ಗೊತ್ತು. ಅವಳು ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು. ನೀವು ಅವಳನ್ನ ಡೇಂಜರ್ ಅಂತ ಹೇಳ್ತಿದ್ದೀರ ಅಂದ್ರೆ ನಿಮ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಾಗ್ತಾ ಇದೆ. ಮೊದಲು ನೀವು ಶಿವಗಾಮಿಗೆ ಏನ್ ಮಾಡಿದ್ರಿ ಅಂತೇಳಿ, ಆಗ ಅವಳು ಯಾಕೆ ನಿಮಗೆ ಡೇಂಜರ್ ಆದ್ಲು ಅಂತ ನಾನು ಹೇಳ್ತೀನಿ. ನಾನು ನಿಮ್ ಒಳ್ಳೇದಕ್ಕೆ ಹೇಳ್ದೆ ಸರ್. ನಿಮ್ಗೆ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದ್ರೆ ನನ್ನನ್ನು ಕ್ಷಮಿಸ್ಬಿಡಿ. 35 ವರ್ಷದಿಂದನೂ ನನ್ನ ಗಂಡ ನನಗೆ ಗೊತ್ತು. ನಾನು ಅವ್ರ ಜೊತೆ ಜೀವನ ಮಾಡಿದ್ದೀನಿ. ಆದ್ರೂ ಅವ್ರು ಎಂಥವ್ರು ಅಂತ ನನಗಿದುವರೆಗೂ ಕಂಡುಹಿಡಿಯಕ್ಕಾಗಿಲ್ಲ. ಈಗ ನನಗೆ ಕಷ್ಟ ಬಂದಾಗ ಆತ ಸಹಾಯ ಮಾಡೋದಕ್ಕೂ ಬರಲಿಲ್ಲ. ನನ್ನ ಗಂಡನ ಬಗ್ಗೆನೇ ನನಗೆ ಗೊತ್ತಿಲ್ಲ. ತಪ್ಪು ಲೆಕ್ಕ ಹಾಕ್ತಾ ಇದ್ದೀನಿ. ನನ್ನ ಮಗನ ವಯಸ್ಸು ನಿಮಗೆ ಎಷ್ಟು ವರ್ಷ ಜೊತೆಲಿದ್ರು ಕೆಲವ್ರನ್ನ ಅರ್ಥ ಮಾಡ್ಕೊಳಕ್ ಆಗದೇ ಇಲ್ಲ. ಅದಕ್ಕೆ ಹಾಗೆ ಹೇಳ್ದೆ. ದಯವಿಟ್ಟು ಇದ್ರ ಬಗ್ಗೆ ಶಿವಗಾಮಿ ಹತ್ರ ಚರ್ಚೆ ಮಾಡಬೇಡಿ. ನಾನು ಹೇಳಿದ ತಪ್ಪು ಅಂತಾನೆ ಆಗ್ಲಿ, ಪರವಾಗಿಲ್ಲ. ಸರಿ, ನೀವು ಅಷ್ಟೇ. ಇನ್ನು ಮುಂದೆ ಶಿವಗಾಮಿ ಬಗ್ಗೆ ಈ ರೀತಿ ತಪ್ಪಾಗೆಲ್ಲ ಮಾತಾಡಬೇಡಿ. ಆಗ್ಲಿ ಸರ್. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅಶೋಕ್, ಫ್ರೀ ಆಗಿದ್ದೀರಾ? ಏನಕ್ಕೆ ಹೇಳು? ಹಾ, ಏನಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡ್ಬೇಕಿತ್ತು. ನೀವ್ ಜೊತೆಗೆ ಬರ್ಬೋದಾ ಅಂತ. 1-2 ಅವರ್ ಪರ್ಮಿಷನ್ ತಗೋ ಸಾಕು. ನಾವಿಬ್ರು ಹೋಗಿ ಲಾಯರ್ನ ಮೀಟ್ ಮಾಡ್ಕೊಂಡು ಮತ್ತೆ ವಾಪಸ್ ಬರೋಣ. ಶಿವಗಾಮಿ, ಇಲ್ಲ, ನಂಗೊಂಚೂರು ಇಂಪಾರ್ಟೆಂಟ್ ಕೆಲಸ ಇದೆ. ನೀ ಹೋಗ್ಬಿಟ್ ಬಾ. ಯಾವಾಗ ನೋಡಿದ್ರು ಬೇರೆ ಕೆಲಸ ಇದೆ ಅಂತ ಹೇಳ್ತಿದ್ದೀರಲ್ಲ, ಅಂತದೇನ್ ಕೆಲಸ ಅದು? ಆಫೀಸ್ ಕೆಲ್ಸನಾ? ಅದನ್ನ ಮುಂದಕ್ಕೆ ಹಾಕೋಬೋದ್ ತಾನೆ? ಸ್ವಲ್ಪ ಇಂಪಾರ್ಟೆಂಟ್ ವಸ್ತುಗಳು ಶಾಪಿಂಗ್ ಇತ್ತು. ನೀವು ಜೊತೆಲಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದಕ್ಕೆ ಕೇಳ್ದೆ. ನೋಡು, ಇದೊಂಚೂರು ಪರ್ಸನಲ್ ಕೆಲಸ, ಮುಂದಕ್ಕೆ ಹಾಕಕ್ಕಾಗಲ್ಲ. ಏನಂತ ಪರ್ಸನಲ್ಲು? ಯಾವಾಗ ನೋಡಿದ್ರು ಪರ್ಸನಲ್ ಕೆಲಸ ಅಂತ ಹೇಳ್ತಾನೆ ಇರ್ತಾರೆ. ಅದೇನು ಅಂತ ಕೇಳೇ ಬಿಡ್ಲಾ? ಶಿವಗಾಮಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಾನೊಬ್ಳೆ ಶಾಪಿಂಗ್ ಹೋಗ್ತೀನಿ. ನನ್ನ ಹತ್ರ ಏನೋ ಕೇಳಬೇಕು ಅಂತ ಅಂದ್ಕೊಂಡ್ಲು, ಆದರೆ ಏನು ಕೇಳ್ದಲ್ಲೇ ಹೋಗ್ತಾ ಇದ್ದಾಳಲ್ಲ. ನಾನು ರಜನಿ ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡಿರ್ಬೋದಾ?